ಈ ಮದ್ಯಪಾನದ ಬಗ್ಗೆ ಅವರಿಗೆ ಅಸಹ್ಯ ಹುಟ್ಟಿಸಿಬಿಡ್ತಾರೆ. ತಮ್ಮ ಬಗ್ಗೆ ತಾವು ಅಸಹ್ಯ. ಯಾರು ನಿಮ್ಮ ಪ್ರತಿನಿಧಿಯಾಗಿ ಬಂದು ಹೇಳಿದಂಥ ವ್ಯಕ್ತಿ ಏನು ಮಾತಾಡಿದ್ದಾರೆ, ಯಾವುದನ್ನು ಮುಚ್ಚುಮರೆಯಿಲ್ಲದೆ ಹೇಳಿದ್ದಾರೆ, ನಾನು ಹೀಗೆ ಮಾಡ್ತಿದ್ದೆ ಅಂತ. ಇದು ಸಿನಿಮಾ ತೆಗಿಬೋದು. ನಿಮ್ಮೆಲ್ಲರ ಕತೆ ಕೇಳಿದರೆ ಒಂದು 250 ಸಿನಿಮಾ ತೆಗಿಬೋದು, ಅಷ್ಟು ಕತೆ ಇದೆ. 250 ಸಿನಿಮಾಗೆ ಬೇಕಾಗುವಷ್ಟು ಕತೆ ಇದೆ. ಆ 250 ಸಿನಿಮಾದಲ್ಲಿ ಕೂಡ ವಿಲನ್ ನೀವು ಹೀರೋನೇ ವಿಲನ್. ಮೊದಲು ವಿನಲ್, ಈಗ ಹೀರೋ. ಮೊದಲು ಸಮಾಜ ಸಂಸಾರ ಸಮಾಜಕ್ಕೆ ಕಂಟಕನಾಗಿದ್ದವನು ಈಗ ಹೀರೋ ಆಗಿ ಪರಿವರ್ತನೆ ಆಗಿದ್ದಾನೆ. ಆದ್ದರಿಂದ ನಿಮಗೆ ಇಷ್ಟೇ ಹೇಳಬಲ್ಲ, ನಾನು ಈ ಶಿಬಿರದಲ್ಲಿ ಪರಿವರ್ತನೆಗೆ ಸ್ವಲ್ಪ ಅವಕಾಶ ಕೊಡಬೇಕು. ನೀವೆಲ್ಲರೂ ಮಾತ್ರ ಶಿಬಿರದಲ್ಲಿ ಪರಿವರ್ತನೆ ಆದ ಮೇಲೆ ಹೇಗಿರ್ತೀರಿ ಅನ್ನೋದು ನಮಗೆ ಮುಖ್ಯ ಅಲ್ಲದೆ, ಶಿಬಿರದ ಯಶಸ್ಸು ನಮಗೆ ಮುಖ್ಯ ಅಲ್ಲ. ನಿಮ್ಮ ಜೀವನವೇ ನಮಗೆ ಯಶಸ್ಸು. ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆ ಆದರೆ ನಮಗೆ ಅದು ಯಶಸ್ಸು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಉಜಿರೆ ಇದರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಾದ್ಯಂತ ಮದ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸಿ ಪಾನಮುಕ್ತರಾದ ನವಜೀವನ ನಡೆಸುತ್ತಿರುವ ಜನಜೀವನ ಸದಸ್ಯರ ಶತದಿನೋತ್ಸವ ಕಾರ್ಯಕ್ರಮದ ಅಂಗವಾಗಿ ವ್ಯಸನ ಮುಕ್ತರ ಸಮಾವೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಮೃತ ವರ್ಷಿಣ ಸಭಾಭವನದಲ್ಲಿ ನಡೆಯಿತು. ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತ ಸಾಧಕರಿಗೆ ಸನ್ಮಾನ, ಗುರುತಿನ ಚೀಟಿ, ಪ್ರಮಾಣ ಪತ್ರ ವಿತರಿಸಲಾಯಿತು. ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ವಾರ್ಷಿಕ ವರದಿ ಮಂಡಿಸಿದರು. ಜನಜಾಗೃತಿ ವೇದಿಕೆ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿ ಪಾಯಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಾಗೃತಿ ಅಣ್ಣ, ಜಾಗೃತಿ ಮಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಎ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ಮೊದಲನೇದಾಗಿ ತೋರುವಂಥದ್ದು, ನೀವೆಲ್ಲ ಎಷ್ಟು ಉತ್ಸಾಹದಿಂದ ಇಲ್ಲಿಗೆ ಬಂದಿದ್ದೀರಲ್ಲ, ಇದು ಬಹಳ ದೊಡ್ಡ ವಿಷಯ. ಯಾಕಂದರೆ ಈಗ ಮೊದಲೇ ಮಾತಾಡಿದಂಥ ನಿಮ್ಮ ಪ್ರತಿನಿಧಿ ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಹೆಮ್ಮೆ ಯಾವುದಕ್ಕೆ ಹೆಮ್ಮೆ ಇದೆ ಅಂತ, ಮದ್ಯಪಾನ ಬಿಟ್ಟಿದ್ದೇನೆ ಅನ್ನೋದು ಹೆಮ್ಮೆ. ಮೊದಲು ಮದ್ಯಪಾನ ಮಾಡ್ತೇನೆ ಅನ್ನೋದು ಒಂದು ಹೆಮ್ಮೆ. ಯಾಕಂದರೆ ಈಗಿನ ಯುವಕರಿಗೆ ಈ ಅಭ್ಯಾಸಗಳು, ದುಶ್ಚಟಗಳೇ ಒಂದು ಹೆಮ್ಮೆಯ ವಿಷಯವಾಗಿರ್ತದೆ. ಅವ್ರಿಗೆ ನಾವು ಇಂಥದ್ದು ಮಾಡ್ತೇವೆ, ನಮಗೆ ಯಾವುದೋ ಅಡಿಕ್ಷನ್ ಇದೆ, ನಮಗೆ ಯಾವುದೋ ಒಂದು ಅಭ್ಯಾಸ ಇದೆ ಅನ್ನೋದೊಂದು ಹೆಮ್ಮೆಯ ವಿಷಯವಾಗಿದೆ. ಆದರೆ ಈ ಬಿಟ್ಟವರು ಇವತ್ತು ಎಷ್ಟು ಹೆಮ್ಮೆ ಅಂತಂದರೆ ಬ್ಯಾಜ್ ಹಾಕ್ಕೊಂಡೇ ಬರ್ತಾರೆ. ನಮ್ಮ ಬೀಡಿಗೆ ಬಂದಾಗ, ಚಾವಡಿಗೆ ಬರುವಾಗ ಅವರು ಸಂಕೋಚ ಮಾಡೋದಿಲ್ಲ, ಬ್ಯಾಜ್ ಹಾಕ್ಕೊಂಡೇ ಬರ್ತಾರೆ. ಯಾಕೆಂದರೆ ನಾನು ಮದ್ಯ ಮುಕ್ತನಾಗಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಬಂದಿದ್ದಲ್ಲ ನೀವು, ಅದು ಬಹಳ ವಿಶೇಷವಾಗಿ ನಿಮ್ಮನ್ನು ಗೌರವಿಸಬೇಕಾಗುತ್ತೆ. ನನಗೆ ಪ್ರಥಮವಾಗಿ ಪ್ರತಿ ವ್ಯಸನ ಮುಕ್ತ ಸಾಧಕರ ಸಮಾವೇಶದಲ್ಲಿ ಕಾಣುವಂಥದ್ದು, ನಿಮಗೆ ಇವತ್ತು ದೇವರ ದರ್ಶನ ಮಾಡಲಿಕ್ಕೆ ವಿಶೇಷವಾದ ಅರ್ಹತೆ ಇದೆ ಅಂತ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ. ನಾನು ಈಗಾಗಲೇ ಹೇಳಿದಾಗೆ, ಬಹುಶಃ ನಾವು ದುಶ್ಚಟ ಮತ್ತು ದ್ವೇಷಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಮುಂದೆ ನಿಂತು ಹೋಗುವಂಥ ಅವಕಾಶವತ್ತಾಗಬೇಕು. ಸ್ಥಳೀಯ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯರು, ಜನರು ಒಂದುಗೂಡಿದಾಗ ಎಲ್ಲವೂ ಕೂಡ ಸಾಧ್ಯವಾಗಿದೆ ಅಂತೇಳಿ, ಸಾಧ್ಯವಾಗ್ತದೆ ಅಂತೇಳಿ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ಒಂದು ಕಾರ್ಯಕ್ರಮವಲ್ಲ, ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.